ಥರ ಎಲ್ಲ ಮಾಡದ್ಲ? ನನಗೆ ಯಾವುದನ್ನು ನಂಬೋದಕ್ಕಾಗ್ತಿಲ್ಲ. ಇದೆಲ್ಲ ನಿಜನ ಅರ್ಜುನ್? ನನ್ನ ಹಣೆಗೂ ನಿಜ ಕರ್ಣ. ಅಣ್ಣನ್ ಏನ್ ಕೇಳ್ತಿದ್ಯಾ? ನಿನಗ್ ಡೌಟ್ ಅಲ್ವಾ? ನಾನೇ ಇನ್ನೂ ಸಾಕ್ಷಿ ಕೊಡ್ತೀನಿ. ಯಾಕೆ ಅರ್ಜುನ್ ಇದನ್ನೆಲ್ಲ ನನ್ನಿಂದ ಮುಚ್ಚಿಟ್ಟೆ? ಒಂದೇ ಒಂದ್ ಮಾತು ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ನನ್ನ ಹತ್ರ ಹೇಳಿದ್ರೆ ನಾನು ಅವಳನ್ನ ತಿದ್ದೋದಕ್ಕೆ ಪ್ರಯತ್ನ ಪಡ್ತಿದ್ದೆ ತಾನೆ? ಕರ್ಣ, ನಾವೆಲ್ಲ ಅವಳನ್ನ ತಿದ್ದಕ್ ಪ್ರಯತ್ನ ಪಟ್ಟಿಲ್ಲ ಅಂತ ಅನ್ಕೊಂಡಿದ್ಯಾ? ನಮ್ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಸೇವಂತಿ ಅಂತೂ ಅದೆಷ್ಟೋ ಸಲ ಪ್ರಯತ್ನ ಪಟ್ಟು ಸೋತ್ ಹೋಗಿದ್ದಾಳೆ. ಅದಕ್ಕೆ ನಾವು ಸುಮ್ಮನಾಗ್ಬಿಟ್ವಿ. ಆದ್ರೆ ಅನ್ಯಾಯವಾಗಿ ಪೂಜಾ ಮಗುನ್ ಕಳ್ಕೊಂಡ್ಲಿಲ್ಲೋ? ಪಾಪ, ಅವಳದೆಷ್ಟು ಸಂಕಟ ಪಟ್ಟಿರ್ತಾಳೋ, ಅವಳಿಗದೆಷ್ಟು ದುಃಖ ಆಗಿರ್ತೋ. ನೀವ್ ಯಾರಾದ್ರೂ ನನ್ಗೆ ಹೇಳ್ಬೇಕಿತ್ತು. ಪ್ರಿಯ ಬದುಕಿದ್ದಿದ್ರೆ ಆ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಅವಳನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ. ಆದ್ರೆ ಆ ವಿಷಯ ನನಗೆ ಗೊತ್ತಾಗುವಷ್ಟರಲ್ಲಿ ಅವಳು ಸತ್ತೇ ಹೋದ್ಲು. ಅವಳನ್ನ ಕಳ್ಕೊಂಡು ನೀನು ಅಳ್ತಾ ಇದ್ದೆ. ನಿನ್ನ ಹತ್ರ ನಾನು ಏನ್ ಹೇಳಿ, ಹೇಗ್ ಹೇಳಿ? ಏನು? ಆ ಮಾಟಗಾರನ್ ಮಗಳ ಇವಳು? ಹೌದು, ಆದ್ರೆ ಇದು ಅವಳ ನಿಜವಾದ ರೂಪ ಅಲ್ಲ. ಅಖಂಡ ಶಕ್ತಿನ ಪಡಿಬೇಕು ಅಂತ ಅವಳು ನಿನ್ನ ಬಲಿ ಕೊಡೋಕೆ ದರ್ಪಣ ಪೂಜೆ ಶುರು ಮಾಡಿದ್ಲು. ನನ್ನ ಹತ್ರ ನಿನ್ನೀ ಆಟಗಳು ನಡೆಯೋದಿಲ್ಲ ಸೇವಂತಿ, ನೆನ್ಪಿರ್ಲಿ. ಇವಳನ್ನ ನನಗ್ ಬರ್ತಿರೋ ಕೋಪಕ್ಕೆ ಕೊಂದ್ಬಿಡ್ಬೇಕು ಅನ್ನಿಸ್ತದೆ. ತಂದೆ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ವಿಧಿ ಅವಳೆಲ್ಲ ಲೆಕ್ಕಾಚಾರನ ತಲೆಕೆಳಗ್ ಮಾಡ್ತು. ದರ್ಪಣ ಪೂಜೆ ದಾರಿ ತಪ್ಪಿ ಅವಳ ರೂಪ ಹೋಗಿ ಕುರೂಪ ಬಂತು. ಅದಾದ್ಮೇಲೆ ಆ ಮಾಟಗಾರನ್ ಮಗಳಿಗೆ ನಿನ್ಮೇಲೆ ಕೋಪ ಜಾಸ್ತಿ ಆಯ್ತು. ಹೇಗಾದ್ರೂ ಮಾಡಿ ನಿನ್ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಅಮಾಯಕಳ ರೀತಿ ವೇಷ ಹಾಕಿ ನಿನ್ ಮನೆ ಸೇರ್ಕೊಂಡ್ಲು. ನಿನ್ ವಿಶ್ವಾಸನೂ ಗಿಟ್ಟಿಸಿದ್ಲು. ನೀನು ನಿನ್ ಮಗು ಸಿಗ್ಲಿ ಅಂತ ಭಿಕ್ಷೆ ಬೇಡಕ್ ಹೋದಾಗ ನಿನ್ಗೆ ಭಿಕ್ಷೆ ಸಿಗದೆ ಇರೋ ರೀತಿ ಮಾಡಿದ್ದು ಇದೇ ಮಾಯಮ್ಮನೆ. ನಮಗ್ ಭಿಕ್ಷೆ ಸಿಗದೆ ಇರೋದಕ್ಕೆ ಕಾರಣ ಮಾಯಮ್ಮನೆ ಅಂತ ಅವತ್ತು ಭಾವನ್ಗೆ ಅನುಮಾನ ಬಂತು. ಅದಾದ್ಮೇಲೆ ನಾವು ಅವಳ ಬೆನ್ನ ಹತ್ತಿ ಅವಳ ಬಗ್ಗೆ ಎಲ್ಲ ಗೊತ್ತು ಮಾಡ್ಕೊಂಡು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ವಿ. ನೀನ್ ಅನ್ಕೊಂಡಿದ್ಯಾ ಅಷ್ಟೆ ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ಯಾ ಅಂತ. ಆದ್ರೆ ಅವಳು ಎಲ್ಲೂ ಹೋಗಿಲ್ಲ. ಮಾಯ ರೂಪದಲ್ಲೇ ನಿಮ್ ಮನೆಯಲ್ಲೇ ಇದ್ದಾಳೆ. ಇಲ್ಲ, ಅಪ್ಪಯ್ಯ ಹೇಳ್ದಂಗೆ ಉಪಾಯವಾಗಿ ಮಾಡೋ ಕೆಲ್ಸನ ಆತರ ಪಟ್ಟು ಮಾಡಕ್ ಹೋಗಿ ಅಪಾಯ ತನ್ಕೋಬಾರ್ದು. ಸೇವಂತಿ, ನಿನ್ ಮನ್ಸು ನನ್ನ ಹಿಡಿತಕ್ಕೆ ಸಿಗದೆ ಹೋದ್ರೆ ಏನಂತೆ? ನಿನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಜೀವ ಈ ಮನೇಲೇ ಇದೆಯಲ್ಲ. ಸಮಾಧಾನ ಮಾಡ್ಕೋ ಕರ್ಣ. ನೀನಿಷ್ಟು ನೋವು ಪಡ್ತೀಯ ಅಂತಾನೆ ನಿನಗಿಷ್ಟು ದಿನ ಏನು ಹೇಳಲೇ ಇಲ್ಲ. ನೋಡಿ, ಆಗಿದ್ದಾಗೋಗಿದೆ,
ಮುಂದೆ ಆಗೋ ಅನಾಹುತನ ತಪ್ಸೋಣ. ಮೊದಲು ನಮ್ ಸೇವಂತಿ ಎಲ್ಲಿದ್ದಾಳೆ ಅಂತ ಹುಡ್ಕ್ಸೋಣ ಕಣ್ರು. ಆ ಮಗುಗೆ ತಾಯಿ ಇಲ್ದಂಗೆ ಮಾಡ್ಬೇಡ್ರಿ, ಆ ಮಗುಗೆ ತಾಯಿ ಇಲ್ದಂಗೆ ಮಾಡ್ಬೇಡ್ರಿ ಕಣ್ರು. ಹೌದಣ್ಣ, ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ನಾವು ಕಳ್ಕೊಬೇಕಾಗತ್ತೆ. ಅರ್ಜುನ, ನಾನು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಅಣ್ಣ ನಾನು ಬರ್ತೀನಿ ಬಾ. ಮನೇಲಿ ನಮ್ಗೇನಾದ್ರೂ ತೊಂದ್ರೆ ಆದ್ರೆ ದೇವ್ರ ಮುಂದೆ ತುಪ್ಪ ದೀಪ ಹಚ್ಚಿ ಎಲ್ಲಾ ತೊಂದ್ರೆನೂ ನಿವಾರಿಸಪ್ಪ ಅಂತ ಬೇಡ್ಕೋತಿದ್ವಿ. ನಮ್ ಕರ್ಮಕ್ಕೆ ಇವಾಗ್ಲೇ ನಮ್ಗೆ ಸೂತ್ಕ ಬಂದು ಸುತ್ಕೊಂಡಿದೆ. ದೇವ್ರೆ, ಏನಪ್ಪ ಇದೆಲ್ಲ, ಏನಿದೆಲ್ಲ? ಅಯ್ಯೋ, ನಿನ್ನ ಬುದ್ಧಿ ಮೇಲೆ ಕೂತು ಆಟ ಆಡ್ತಿದ್ದಾಳೆ. ನಿನ್ನ ಮನ್ಸನ್ನ ಅವಳು ಇಷ್ಟ ಬಂದಂಗೆ ಕುಣಿಸ್ತಿದ್ದಾಳೆ. ನಿನ್ನ ಭಾವನೆಗಳಿಗೆ ಹೊಡೆಯೋಕೆ ಪ್ರಯತ್ನ ಮಾಡ್ತಿದ್ದಾಳೆ. ಜೀವ ಅಲ್ಲ, ಜೀವಗಳು. ಒಂದು ನಿನ್ನ ಗಂಡ, ಇನ್ನೊಂದು ನಿನ್ನ ಮಗು. ನಾನ್ ಇವ್ರಿಗೆ ತೊಂದರೆ ಕೊಟ್ರೆ ಅದೆಲ್ಲೇ ನೀನ್ ಬಚ್ಚಿಟ್ಕೊಂಡ್ ಕೂತಿದ್ರು. ಎಂಥ ಕ್ರೂರಿಗಳಿವ್ರು. ಒಬ್ಬ ತಾಯಿ ತನ್ನ ಕೈಯಾರೆ ತನ್ನ ಮಗುನ ಕೊಲ್ಲೋ ಹಾಗೆ ವಾಮಾಚಾರ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಕರುಣೆ ಕನಿಕರ ಯಾವುದು ಇಲ್ವಾ ಅಂತ. ರಾಕ್ಷಸ ಸಂತಾನ ಅವ್ರದ್ದು ಸೇವಂತಿ. ಅವ್ರ ಎದೆಲಿ ಕರುಣೆ ಕನಿಕರಕ್ಕೆ ಯಾವುದೇ ಜಾಗ ಇಲ್ಲ. ಅಯ್ಯೋ ದೇವ್ರೆ, ಅಂಥ ದುಷ್ಟರ ಕೈಯಿಂದ ನನ್ ಮಗುನ ಕಾಪಾಡೋರು ಯಾರಮ್ಮ? ನೀನೇ ಕಾಪಾಡಬೇಕು. ಏನ್ ಹೇಳ್ತಾ ಇದ್ದೀರಮ್ಮ? ಆ ಮಾಯಮ್ಮ ಎಷ್ಟು ಶಕ್ತಿಶಾಲಿ, ಎಂತೆಂತೆದ್ದು ಮಾಟ ವಿದ್ಯೆಗಳನ್ನ ಕಲ್ತಿರೋಳವಳು.